Hello students, welcome to my channel English with Basuraj sir. Today let us learn about how to treat a guest when he comes to our house. Suppose a friend or a guest or a relative comes to our house, how do we treat them? Today let's learn about it. The most sophisticated way how to treat a ಗೆಸ್ಟ್ ಅವರಿಗೆ ಕಮ್ಸ್ ವೆನ್ ಈ ಕಮ್ಸ್ ಹಿ ನಾಕ್ಸ್ ದ ಡೋರ್. ಅಂದರೆ ಅತಿಥಿಗಳು ಸ್ನೇಹಿತರು ಯಾರೇ ಬರಲಿ ನಮ್ಮ ಮನೆಗೆ ನಾವು ಹೇಗೆ ಅವರನ್ನ ಸ್ವಾಗತಿಸಬೇಕು, ಹೇಗೆ ಅವ್ರಿಗೆ ಉಪಚರಿಸಬೇಕು, ಅದನ್ನು ನಾವು ಇವತ್ತು ಇಂಗ್ಲೀಷಲ್ಲಿ ಹೇಗೆ ಮಾತಾಡಬೇಕು ಅದನ್ನು ತಿಳ್ಕೊಳ್ಳೋಣ. ಅವ್ರು ಬಂದಾಗ ಪ್ಲೀಸ್ ಕಮ್, ಪ್ಲೀಸ್ ಕಮ್, ಯು ಆರ್ ವೆಲ್ಕಮ್, ಯು ಆರ್ ವೆಲ್ಕಮ್. ಇಟ್ಸ್ ಎ ಪ್ಲೆಸರ್ ಟು ಸಿ ಯು. ಏನಾದರೂ ಇದರಲ್ಲಿ ಒಂದನ್ನೇ ಹೇಳ್ಬೋದು ನಾವು. ಪ್ಲೆಸರ್ ಟು ಸಿ ಯು, ನಿಮ್ಗೆ ನೋಡಲಿಕ್ಕೆ ಸಂತೋಷ ಆಗುತ್ತೆ, ದಯವಿಟ್ಟು ಒಳಗಡೆ ಬನ್ನಿ, ನಿಮಗೆ ಸ್ವಾಗತ. ಅವ್ರು ಬಂದಾಗ ಪ್ಲೀಸ್ 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 ಸಿಟ್ ಡೌನ್, ಅಥವಾ ಪ್ಲೀಸ್ ಟೇಕ್ ಯುವರ್ ಸೀಟ್. ಸೋಫಾ ಇದ್ದರೆ ಅಥವಾ ಚೇರ್ ಇದ್ದರೆ ಚೇರು, ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂತ ಹೇಳ್ಬೇಕು. ಆಮೇಲೆ ನಾವು ಅವ್ರನ್ನ ಕೆಲವು ಮಾತಾಡಿಸ್ಬೇಕು. ನಾವು ಹೌ ಆರ್ ಯು, ಹೇಗಿದ್ದೀರಾ? ಅವರು ಐ ಆಮ್ ಫೈನ್, ಥ್ಯಾಂಕ್ ಯು, ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೇನೆ, ಥ್ಯಾಂಕ್ ಯು. ಅವ್ರು ಕೇಳ್ತಾರೆ ನಿಮಗೆ ಹೌ ಈಸ್ ಎವರಿಬಡಿ ಅಟ್ ಹೋಮ್, ಹೌ ಈಸ್ ಎವರಿಬಡಿ ಅಟ್ ಹೋಮ್, ನಿಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ? ಆಮೇಲೆ ನಾವು ಅವ್ರಿಗೆ ಕಾಫಿ ಟೀ ಅಂತದನ್ನು ಎಸ್ ಗುಡ್ ಅಂತ ಹೇಳ್ಬೋದು. ಎಸ್ ಗುಡ್, ಎಕ್ಸಲೆಂಟ್, ಎವರಿಬಡಿ ಇಸ್ ಓಕೆ ಅಂತ ಹೇಳ್ಬೋದು. ಆಮೇಲೆ ಹ್ಯಾವ್ ಸಮ್ ಕಾಫಿ ಅಂತ ಕೇಳ್ಬೋದು. ಹ್ಯಾವ್ ಸಮ್ ಟೀ ಅಥವಾ ವಾಟ್ ವುಡ್ ಯು ಲೈಕ್ ಟು ಟೇಕ್ ಅಂತ ಹೇಳ್ಬೋದು. ವಾಟ್ ವುಡ್ ಯು ಲೈಕ್ ಟು ಟೇಕ್, ಕಾಫಿ ಆರ್ ಟೀ ಆರ್ ಜ್ಯೂಸ್ ಅಂತ ಹೇಳಿ. ನೋ 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 ಐ ಡೋಂಟ್ ವಾಂಟ್, ಜಸ್ಟ್ ನೌ ಐ ಹ್ಯಾಡ್, ನನಗೆ ಈಗಾಗಲೇ ಆಗಿದೆ, ಏನು ಬೇಡ ಅಂತ ಹೇಳ್ತಾರೆ. ಆರ್ ಅಟ್ಲೀಸ್ಟ್ ಹ್ಯಾವ್ ಲಂಚ್ ವಿತ್ ಅಸ್, ನಮ್ಮ ಜೊತೆಗೆ ನೀವು ಕೂಡ ಬೆಳಗಿನ ತಿಂಡಿ ತಿನ್ನಿ. ಲಂಚ್ ಅಂದರೆ ಮಧ್ಯಾಹ್ನದ ಊಟವನ್ನು ಮಾಡೋಣ ನಾವು ಒಟ್ಟಿಗೆ ಅಂತ ಹೇಳ್ಬೋದು. ಅಥವಾ ಹ್ಯಾವ್ ಬ್ರೇಕ್ಫಾಸ್ಟ್ ವಿತ್ ಅಸ್, ಬೆಳಗಿನ ಸಮಯ ಆದರೆ ನಮ್ಮ ಜೊತೆಗೆ ಬ್ರೇಕ್ಫಾಸ್ಟ್ ತಿನ್ನಿ. ಸಂಜೆ ಸಮಯ ಆದರೆ ಹ್ಯಾವ್ ಸ್ನೇಕ್ಸ್, ಹ್ಯಾವ್ some snacks and tea with us, ನಮ್ಮ ಜೊತೆಗೆ ನೀವು ತಿಂಡಿ ಮತ್ತು ಟೀ ಕುಡೀರಿ ಅಂತ ಕೇಳ್ಬೋದು. ಅವ್ರು ಹೇಳ್ತಾರೆ, ಅವರು ಐ ಆಮ್ ದಿ ರೀಸನ್ ಆಫ್ ಮೈ ಕಮಿಂಗ್ ಈಸ್, ನಾನು ಬಂದಿರೋ ಉದ್ದೇಶ ಏನು ಅಂದರೆ ಐ ಆಮ್ ಇನ್ವೈಟಿಂಗ್ ಯು ಟು ಪಾರ್ಟಿಸಿಪೇಟ್ on 25th of this month for our in the birthday party of our son ಅಂತ ಹೇಳ್ತಾರೆ. ಐ ಆಮ್ ಇನ್ವೈಟಿಂಗ್ ಯು ಫಾರ್ ದ ಬರ್ಡೇ ಪಾರ್ಟಿ ಆಫ್ ಮೈ ಸನ್ ಆನ್ 25th of this month. ಅಂದರೆ 25ನೇ ತಾರೀಕು ನನ್ನ ಮಗನ ಹುಟ್ಟದ ಹಬ್ಬ ಇದೆ. ಯು ಆರ್ ಆಲ್ ಯು ಮಸ್ಟ್ ಕಮ್ ಅಂಡ್ ಪಾರ್ಟಿಸಿಪೇಟ್ ಇನ್ ಇಟ್ ಆ್ಯಂಡ್ ಮೇಕ್ ಮಿ ಹ್ಯಾಪಿ, ನನಗೆ ಸಂತೋಷಪಡಿಸಿ ಬರಬೇಕು ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್. ನಾವು ಹೇಳ್ತೇವೆ ಅದಕ್ಕೆ ಥ್ಯಾಂಕ್ ಯು ಫಾರ್ inviting us ಅಂತ ಹೇಳ್ತೀವಿ. ಹಾಗೆಯೇ ಅವ್ರು ಹೇಳ್ತಾರೆ ಥ್ಯಾಂಕ್ ಯು ಫಾರ್ ಯುವರ್ ಟ್ರೀಟ್, ಥ್ಯಾಂಕ್ ಯು ಫಾರ್ ಯುವರ್ ಟ್ರೀಟ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ಕಾಫಿ, ಥ್ಯಾಂಕ್ ಯು ಫಾರ್ ಲಂಚ್, ಥ್ಯಾಂಕ್ ಯು ಫಾರ್ ಕಾರ್ಡಿಯಲ್ way of attitude.
ಥ್ಯಾಂಕ್ ಯು ಫಾರ್ ಹಾಸ್ಪಿಟಾಲಿಟಿ ಅಂತ ಹೇಳ್ತಾರೆ. ನೋಡೋದಲ್ಲ ಸ್ನೇಹಿತರೆ, ಇದಿಷ್ಟು ಕೂಡ ಒಬ್ಬ ಗೆಸ್ಟ್ ಬಂದಾಗ ಹೇಗೆ ನಾವು ಉಪಚರಿಸಬೇಕು, ಹೇಗೆ ಅವ್ರನ್ನ ಕಾಣಬೇಕು, ಹೇಗೆ ನಾವು ಮಾತಾಡಬೇಕು ನಮ್ಗೆ ಹೇಳ್ತಕ್ಕಂಥ ಕೆಲವು ಪಾರಂಪರಿಕ ಇಂಡಿಯನ್ ವೇ ಆಫ್ ಅಪ್ರೋಚಿಂಗ್ ದ ಪೀಪಲ್. ಸೊ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು.